ಲಕ್ಷ್ಮಿ ನಿದ್ದೆ ಮಾಡ್ತಾವಳೆ ಅಲ್ಲಿ ಒಳಗೆ 30 ರೂಪಾಯಿ ತಕ್ಕಾಗಿದ್ದ ಹೇ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಸೃಷ್ಟಿಸ್ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್. ಸೊ ಇಷ್ಟು ದಿನ ಬ್ಲಾಗ್ ಮಾಡೋಕ್ಕಾಗಿರಲಿಲ್ಲ. ಏನಕ್ಕೆ ಅಂತಂದರೆ ಮ್ಯಾರೇಜ್ ಕಡೆ ಬ್ಯುಸಿ ಇದ್ದೆ ಆ್ಯಂಡ್ ಅಣ್ಣನ ಮದುವೆ ಕೂಡ ಆಯಿತು, ನನ್ನ ಮದುವೆ ಕೂಡ ಆಯಿತು. ಹಾಗಾಗಿ ಸೊ ಇವತ್ತು ಏನು ಬ್ಲಾಗ್ ಅಂತ ಅಂದರೆ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಮೂವಿಗೆ ಹೋಗ್ತಾಯಿದ್ದೀವಿ ಆಫ್ಟರ್ ಎ ಸೋ ಲಾಂಗ್ ಟೈಮ್. ಸೊ ಇಲ್ಲಿ ಅಣ್ಣ ಮತ್ತು ತಂಗಿ ಇಬ್ಬರನ್ನವರು ಬೈಕಲ್ಲಿ ಬರ್ತೀವಿ ಅಂತ ಅಂದರು. ಸೊ ಇನ್ನು ನಾವೆಲ್ಲ ಮಿಕ್ಕಿದವರು ಕಾರಲ್ಲಿ ಹೋಗ್ತಾಯಿದ್ದೀವಿ. ನಾನು, ನನ್ನ ಹಸ್ಬೆಂಡು ಆ್ಯಂಡ್ ನಮ್ಮ ಅತ್ತೆಯವರು, ಇಬ್ಬರು ಅತ್ತೆಂದಿರು, ಒಬ್ಬರು ಆಶತೆ ಇನ್ನೊಬ್ಬರು ಶಶತೆ ಅಂತ, ಆ್ಯಂಡ್ ನನ್ನ ಕಝಿನು. ಸೊ ನಾವಿವತ್ತು ಹೋಗ್ತಾ ಇರೋ ಮೂವಿ ಬಂದು ಬೈರಾತಿ ರಣಗಲ್ ಮೂವಿಗೆ. ಅದು ಬಂದು ಗುರು ಥಿಯೇಟರಲ್ಲಿದೆ, ನಮ್ಮ ಹಾಸನಲ್ಲಿ ಗುರು ಥಿಯೇಟರಲ್ಲಿ ಹಾಕಿದ್ದಾರೆ. ಸೊ ಅಲ್ಲಿಗೆ ಹೋಗೋಣ ಅಂತ ಹಾಗೇ ಹೋಗ್ತಾ ನಮಗೆ ಥಿಯೇಟರ್ದು ರೋಡ್ ಮಿಸ್ ಆಗಿಬಿಡ್ತು. ಸೊ ನಾನು ಮತ್ತು ನನ್ನ ಕಝಿನು ರೋಡ್ ಹುಡುಕ್ತಾ ಇದ್ದೀವಿ, ಯಾವ ರೋಡಪ್ಪ ಅಂತ. ಅಂದರೆ ರೇವಣ ಚೌಟ್ರಿ ಇದೆ ಅಲ್ಲ, ಆ ರೇವಣ ಚೌಟ್ರಿ ಪಕ್ಕದಲ್ಲಿ ಇನ್ನೊಂದು ರೋಡ್ ಇದೆ, ಆ ರೋಡ್ ಒಳಗೆ ಹೋಗಬೇಕು. ನಾವು ಸ್ವಲ್ಪ ಕನ್ಫ್ಯೂಷನ್ ಆದ್ವಿ, ಏನಕ್ಕಂದರೆ ತುಂಬ ವರ್ಷ ಆದಮೇಲಿಂದ ಮೂವಿಗೆ ಹೋಗ್ತಾ ಇರೋದಲ್ವ, ಹಾಗಾಗಿ. ಆ್ಯಂಡ್ ಗುರು ಥಿಯೇಟರಿಗೂ ಮೇ ಬಿ ಒಂದು ಮೂವಿಯನ್ನು ನೋಡಿದ್ದೀವಿ ಅಷ್ಟೇ. ಅದಾದಮೇಲಿಂದ ಥಿಯೇಟರ್ನ ಹುಡುಕಿ ಮತ್ತೆ ಬಂದ್ವಿ ಥಿಯೇಟರ್ ಹತ್ರ. ಇನ್ನೂ ಒಂದು ಗ್ರೂಪ್ ಬರಬೇಕಿತ್ತು, ಅಂದರೆ ನಮ್ಮ ರಿಲೇಷನ್ಸೇನೆ, ಅವ್ರು ಬಂದಿಲ್ಲ. ಆ್ಯಂಡ್ ಶಿವಣ್ಣ ಅವ್ರದ್ದು ಕಟ್ಔಟ್ ಹಾಕಿ ಹಾರ ಹಾಕಿ ಅಭಿಷೇಕ ಎಲ್ಲ ಮಾಡಾಗಿತ್ತು. ಅದನ್ನು ನನಗೆ ಒಂದು ಸ್ವಲ್ಪ ಕ್ಯಾಪ್ಚರ್ ಮಾಡಿ, ಇದೇ ನೋಡಿ ನಮ್ಮ ಹಾಸನದ ಗುರು ಥಿಯೇಟರ್, ಇಲ್ಲಿಗೆ ಬಂದು ಲ್ಯಾಂಡ್ ಆದ್ವಿ. ನಾವೇನೋ ಬಂದಾಯಿತು, ಇನ್ನು ನಮ್ಮ ದೊಡ್ಡಪ್ಪ ಅಣ್ಣಂದಿರೋರೆಲ್ಲ ಬರಬೇಕಾಗಿತ್ತು. ಹಾಗೆ ನನ್ನ ತಂಗಿಗೆ ಒಂದು ಸ್ವಲ್ಪ ಕಾಲು ಎಳ್ಕೊಂಡು ಫೋರ್ಸ್ ಕೊಡು ಅಂತ ಫೋರ್ಸ್ ಕೊಡಿಸಿ. ಸೊ ಇಲ್ಲಿ ಸ್ವಲ್ಪ ಡಿಸ್ಕಷನ್ಸ್ ನಡೀತಾ ಇದೆ, ಎಷ್ಟೊತ್ತಿಗೆ ಬರ್ತಾರೆ, ಟಿಕೆಟ್ ಸಿಗ್ತಾ. ಏನಕ್ಕೆ ಅಂದರೆ ಹತ್ತತ್ರ 20 ಮೆಂಬರ್ಸ್ ಇದ್ವಿ. ಇನ್ನು ಇವ್ರು ನಮ್ಮ ಸುನೀತಾ ಆಂಟಿ ಅಂತ, ಇವರು ಹೇಳ್ತಾ ಇದ್ದಾರೆ ಎಲ್ರೂ ಪರಿಚಯ ಮಾಡಿಕೊಡು ಅಂತ. ಅದಕ್ಕೆ ಮೇಯ್ನಾಗಿ ಇವ್ರನ್ನೇ ಫೋಕಸ್ ಮಾಡಿದ್ದೀನಿ, ಮಾತಾಡಿ ಅಂದರೆ ಮಾತಾಡಲಿಲ್ಲ. ಆ್ಯಂಡ್ ಇವಾಗ ಎಂಟ್ರಿ ಕೊಟ್ಟರು ನೋಡಿ ಬೈಕಲ್ಲಿ, ನಮ್ಮ ಪಪ್ಪ ಆ್ಯಂಡ್ ಅಮ್ಮ ಫುಲ್ ಜಾಲಿ ರೈಡ್ ಮಾಡ್ಕೊಂಡು ಬಂದಿದ್ದಾರೆ. ಆಲ್ರೆಡಿ ಫಸ್ಟ್ ನಮ್ಮ ದೊಡ್ಡಪ್ಪ ಟಿಕೆಟ್ಸ್ನ ತೊಗೊಂಡಿದ್ರು, ಅದನ್ನು ಅಪ್ಪನ ಕೈಲಿ ಕೊಟ್ಟಿದ್ರು. ಬೈಕ್ ರೈಡ್ ಹೆಂಗಿತ್ತು ಅಂದರೆ ನಮ್ಮ ಅಮ್ಮನ ರಿಯಾಕ್ಷನ್ ನೋಡಿ. ಇನ್ನು ಅಮ್ಮಂದು ರಿಯಾಕ್ಷನ್ ಕೇಳಿ ಆದಮೇಲೆ ಇಲ್ಲಿ ಬರ್ತಿದ್ದಾಳಲ್ಲ ಇವಳು ವಾಣಿ, ನನ್ನ ಕಝಿನ್, ಆ್ಯಂಡ್ ಹಿಂದೆ ಬರ್ತಾಯಿದ್ರು ರಾಣಿ ಅತ್ತೆ, ಕಝಿನ್ ಅವರ ಅಮ್ಮ. ಆ್ಯಂಡ್ ಇವರೆಲ್ಲ ಇವಾಗ ಬಂದರು, ಅಂದರೆ ದೊಡ್ಡಪ್ಪನ ಮನೆಯಿಂದ ರೀಚ್ ಆಗಬೇಕಾಗಿತ್ತು ಇವರು. ನಾನು ಇಲ್ಲಿ ನಮ್ಮ ಕಝಿನ್ ಮನೆಯಿಂದ ಹೊರಟಿದ್ದು, ಹಾಗಾಗಿ. ಆ್ಯಂಡ್ ಇಲ್ಲಿ ಬರ್ತಾಯಿದ್ದಾರೆ ನೋಡಿ ನಮ್ಮ ದೊಡ್ಡಮ್ಮ. ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿಬಿಡ್ತು, ಗಾಡಿಗೆ ಟಚ್ ಮಾಡ್ಕೊಂಡು ಹೋಗಿದ್ರು ಅಂತ ಅಲ್ಲಿ ನೋಡ್ತಾ ಇದ್ದಾರೆ. ಆ್ಯಂಡ್ ಹಿಂದೆ ಬರ್ತಾ ಇರೋದು ಮನು, ಇವನು ನನ್ನ ಕಝಿನು, ಆ್ಯಂಡ್ ಇವ್ರು ನಮ್ಮ ಅಜ್ಜಿ. ಇನ್ನು ನಮ್ಮ ಅಣ್ಣನ ನೋಡೋಕ್ಕೆ ಅಂತ ಹೋದಾಗ ಅವ್ನು ಫುಲ್ ಟೆನ್ಷನ್ ಆಗಿಬಿಟ್ಟಿದ್ದಾನೆ. ಆಲ್ರೆಡಿ ಮೂವಿಗೆ ಬೇರೆ ಟೈಮ್ ಆಗಿಬಿಟ್ಟಿತ್ತು. ಇನ್ನು ಇಲ್ಲಿ ನನ್ನ ಕಝಿನ್ ಸುಕ್ತಾ ಎಲ್ರಿಗೂ ಟಿಕೆಟ್ ಕೊಡ್ತಾ ಇದ್ದಾಳೆ, ಬೇಗ ಬನ್ನಿ ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ ಅಂತ. ಆ್ಯಂಡ್ ನಮ್ಮ ಅಣ್ಣ ಸಿಟ್ಟಲ್ಲಿನೇ ಅವನಿಗೆ ಬೈಕೊಂಡು ಬೇರೆ ಗಾಡಿ ಅವನಿಗೆ ಬೈಕೊಂಡು ಫೈನಲಿ ಗಾಡಿ ತಂದು ಒಳಗಾಗ್ತಾ. ಇದು ಬಂದು ನೋಡಿ ಟಿಕೆಟ್ ಇಸ್ಕೊಂಡು ಹೋಗ್ತಾ ಇದ್ದೀನಿ ಥಿಯೇಟರ್ ಒಳಗಡೆ. ಆಲ್ರೆಡಿ ನಾವು ಮೇಲೆ ಹೋಗೋ ಅಷ್ಟರೊಳಗೆ ಸ್ವಲ್ಪ ಸ್ಟಾರ್ಟ್ ಆಗೇ ಬಿಟ್ಟಿತ್ತು. ಫೈನಲಿ ಮೂವಿ ಒಳಗೆ ಎಂಟರ್ ಆದ್ರೂ ನಮಗೆ ಪ್ಲೇಸ್ಮೆಂಟಿಗೆ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಏನಕ್ಕೆ ಅಂದರೆ ಬೇರೆ ಜನಗಳೆಲ್ಲ ಆಚೆ ಈಚೆ ಕೂತ್ಕೊಬಿಟ್ಟಿದ್ರು. ಸೊ ನಾವು 20 ಮೆಂಬರ್ಸ್ ಇದ್ದರಿಂದ ಕಂಟಿನ್ಯೂ ಪ್ಲೇಸ್ ಸಿಗಲಿಲ್ಲ ನಮಗೆ. ಹಾಗಾಗಿ ನಾವು ಆಚೆ ಈಚೆ ಕೂತಿ ಮೂವಿ ನೋಡೋ ಅಷ್ಟರೊಳಗಡೆ ಆಲ್ರೆಡಿ 15 ಮಿನಿಟ್ಸ್ ಆಗಿಬಿಟ್ಟಿತ್ತು. ಆದ್ರೂ ಬಿಡ್ದಲೇ ಮತ್ತೆ ಪ್ಲೇಸ್ಮೆಂಟ್ಸ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಪ್ಲೇಸ್ಮೆಂಟ್ ತೊಗೊಂಡ್ವಿ. ಇನ್ನು ನೋಡಿ ನಮ್ಮ ಶಿವರಾಜ್ ಕುಮಾರ್ ಅವ್ರ ಎಂಟ್ರಿ ಬಂದು ಫಸ್ಟ್ ಇನ್ನೇ ಜೈಲಿಂದ ಸ್ಟಾರ್ಟ್ ಆಯಿತು. ಇಲ್ಲಿಂದ ಸಖತ್ ಕ್ಯೂರಿಯಾಸಿಟಿ ಅನ್ನಿಸ್ತು. ಆ್ಯಂಡ್ ಇನ್ನೊಂದೇನೆಂದರೆ ನಿಮಗೆ ಈ ಮೂವಿ ಟೋಟಲಾಗಿ ಅರ್ಥ ಆಗಬೇಕಂತಂದರೆ ನೀವು ಮಫ್ತಿ ಮೂವಿನ ನೋಡಿರಲೇಬೇಕು. ಏನಕ್ಕೆ ಅಂದರೆ ಆ ಮೂವಿಯಿಂದ ಇವ್ರದ್ದು ನೇಮ್ಗಳನ್ನ ಇಲ್ಲಿ ಇಂಟ್ರಡಕ್ಷನ್ ಮಾಡಿದ್ದಾರೆ. ಅದಾದಮೇಲಿಂದ ಇಂಟರ್ವಲ್ ಬಿಟ್ಟರು. ಸೊ ಎಲ್ರಿಗೂ ಸ್ವಲ್ಪ ಆಫ್ ಸೀನ್ ನೋಡಿ ಅಷ್ಟು ಖುಷಿ ಅನ್ನಿಸ್ಲಿಲ್ಲ ಮೂವಿಯಲ್ಲಿ. ಇನ್ನು ಇವರಿಬ್ಬರನ್ನ ಕರೆದು ಸ್ವಲ್ಪ ಪೋಸ್ ಕೊಡಿ ಅಂತ ಹೇಳಿ, ಇನ್ನು ಲೇಟ್ ಎಂಟ್ರಿಯಾಗಿ ನಮ್ಮ ಮಂಗಳತ್ತೆ ಮತ್ತು ಪಾಲಕ್ಷ್ಮ ಬಂದಿದ್ದರು, ಅವರನ್ನು ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡೆ. ಇನ್ನು ಅದಾದಮೇಲಿಂದ ಫ್ಯಾಮಿಲಿನೆಲ್ಲದನ್ನು ಏನೇನು ಮಾಡ್ತಿದ್ದಾರೆ ಹಂಗೆ ವೀಡಿಯೋ ಕ್ಯಾಪ್ಚರ್ ಮಾಡೋಣ ಅಂತ ಕ್ಯಾಪ್ಚರ್ ಮಾಡಿ ಇಲ್ಲಿ ಡಿಸ್ಕಷನ್ ನಡೀತಾ ಇದೆ. ಬಟ್ ಏನಕ್ಕೆ ಅಂತ ಗೊತ್ತಿಲ್ಲ, ನಾನು ಈಚೆ ಕೂತಿದ್ರಿಂದ ಅವ್ರು ಏನು ಮಾತಾಡ್ತಿದ್ದಾರೆ ನನಗೆ ಗೊತ್ತಿಲ್ಲ. ಇನ್ನು ಅತ್ತೆ ಆ ಕಡೆ ಲಾಸ್ಟ್ ಪಾರ್ಟಲ್ಲಿ ಕೂತಿದ್ರು. ಸೊ ಅಲ್ಲಿಂದ ಇಲ್ಲಿ ನಮ್ಮ ಜೊತೆಗೇ ಬಂದು
ಇನ್ನು ಮತ್ತೆ ಇವರಿಬ್ಬರನ್ನ ಕರೆದಿದ್ದಕ್ಕೆ ಪೋಸ್ ಕೊಡ್ತಾಯಿದ್ದಾರೆ. ಇದು ಸುಕ್ಷಿತಣ್ಣ, ಮನು ಆ್ಯಂಡ್ ಸುಕ್ಕು ಅಣ್ಣ. ನೇಮ್ ಇಂಟ್ರೊಡಕ್ಷನ್ ಮಾಡಿದೆ. ಆ್ಯಂಡ್ ಇಲ್ಲಿ ಏನು ಮಾಡ್ತಾಯಿದ್ದಾರೆ ಅಂದರೆ ಒಬ್ಬಟ್ಟು ತಿಂತಾಯಿದ್ದಾರೆ. ಸೊ ಆಚೆಗೆ ಮೂವಿ ಕರ್ಕೊಬಂದರೆ ಖರ್ಚು ಮಾಡಿಸ್ತೀವಿ ಅಂದ್ಬಿಟ್ಟು ಮದುವೆಯಲ್ಲಿ ಮಾಡಿದ್ದು ಒಬ್ಬಟ್ಟಿತ್ತು. ಸೊ ಅದನ್ನು ತಿಂತಾಯಿದ್ದಾರೆ. ಆ್ಯಂಡ್ ಇವರು ಜಸ್ಟ್ ಕ್ಯಾಪ್ಚರ್ ಮಾಡಿ ಆಚೆಗೆ ಬರೋಣ ಅಂದ್ಕೊಂಡ್ರೆ ಅವರೇ ಕೇಳಿದರು, ನಮ್ಮನ್ನು ನೀಟಾಗಿ ತೋರಿಸು, ನಾವು ಎಷ್ಟು ಚೆನ್ನಾಗಿ ಒಬ್ಬಟ್ಟು ತಿಂತಾಯಿದ್ದೀವಿ ಅಂತ. ಹಂಗಾಗಿ ಇವರು 3 ಜನನ ನೀಟಾಗಿ ಕ್ಯಾಪ್ಚರ್ ಮಾಡಿದ್ದೀನಿ, ನೋಡ್ಕೊಬಿಡಿ. ಇನ್ನು ಮಂಗಳತ್ತೆ ಮತ್ತು ಪಾಲಾಶ್ಮಮ್ಮ ಇವರು ಕೂಡ ಲೇಟಾಗಿ ಬಂದಲ್ವ. ಸೊ ಇವ್ರ ಬಗ್ಗೆ ನಿಮಗೆ ಜಾಸ್ತಿ ಗೊತ್ತಿರಲ್ಲ ಅಂತ ಮತ್ತೆ ಇವರನ್ನು ನೀಟಾಗಿ ತೋರಿಸ್ತಾ ಇದ್ದೀನಿ. ಇವರನ್ನು ಕ್ಯಾಪ್ಚರ್ ಮಾಡಿದ್ದೀನಿ. ಆ್ಯಂಡ್ ಅಲ್ಲಿ ನನ್ನ ಕಸಿನ್ನು ತಂಗಿಗೋಸ್ಕರ ಪಾಪ್ಕಾರ್ನ್ ಕೊಡ್ಸೋಕ್ಕೆ ಅಂತ ಹೋಗಿದ್ಲು, ತೊಗೊಂಡು ಬಂದ್ಲು. ಬಟ್ ಅವಳಿಗಿಂತ ಜಾಸ್ತಿ ನಾವೇ ತಿಂದ್ಬಿಟ್ವಿ. ಆ್ಯಂಡ್ ಅಟ್ ಲಾಸ್ಟ್ ಮೂವಿ ಎಲ್ಲ ಮುಗಿಸ್ಕೊಂಡು ಆಚೆಗೆ ಬಂದ್ವಿ. ಬಟ್ ಆಫ್ ಸೀನ್ ಓಕೆ, ಆಫ್ ಸೀನ್ ನಾಟ್ ಓಕೆ. ಎಲ್ಲರೂ ಅರ್ಧ ನಿದ್ದೆ ಮಾಡ್ಕೊಂಡು ಎದ್ದು ಬಂದರು ಅಷ್ಟೇ. ಇನ್ನು ಮೂವಿ ಬಗ್ಗೆ ಜಾಸ್ತಿ ಹೇಳೋಕ್ಕಾಗಲ್ಲ. ಇನ್ನು ಹಂಗೇನೆ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಹೋಗಿದ್ದರಿಂದ ಒಂದು ಫೋಟೋನ ಕ್ಯಾಪ್ಚರ್ ಮಾಡಿಕೊಂಡು ಥಿಯೇಟರಿಂದ ನಾವು ಸೀದಾ ಮನೆಗೆ ಹೊರಟ್ವಿ. ಮನೆಗೆ ಅಂತ ಅಂದರೆ ಇಲ್ಲಿಗೆ ದೊಡ್ಡಪ್ಪನ ಮನೆಗೆ ಹೊರಟ್ವಿ. ಅಣ್ಣನ ಮದುವೆ ಆಗಿದ್ದರಿಂದ ಎಲ್ರಿಗೂ ಮಡ್ಲಕ್ಕಿ ಹಾಕೋಕ್ಕೆ ಅಂದ್ಬಿಟ್ಟು ಇದು ಮಾಡಿದರು. ಇನ್ನು ನಮ್ಮ ಅತ್ತೆ ಕಾಮೆಂಟೆಲ್ಲ ವಾಟ್ ನೆಕ್ಸ್ಟ್ ಅನ್ನೋದಿತ್ತು. ಹಂಗಾಗಿ ನಾವು ವಾಟ್ ನೆಕ್ಸ್ಟ್ ಅಂತ ಕೇಳೋದಕ್ಕೆ ಮೂವಿ ಅಷ್ಟು ಇಷ್ಟ ಆಗಿಲ್ಲ, ಮೂವಿ ಬಗ್ಗೆ ಕಾಂಪ್ಲಿಮೆಂಟ್ ಕೊಡ್ತಾಯಿದ್ರು. ಸೊ ಅದನ್ನು ಹಂಗೆ ಕ್ಯಾಪ್ಚರ್ ಮಾಡಿದೆ. ಬಟ್ ವಾಯ್ಸಲ್ಲಿ ತುಂಬ ಡಿಸ್ಟರ್ಬೆನ್ಸ್ ಇದ್ದಿದ್ದರಿಂದ ಒರಿಜಿನಲ್ ವಾಯ್ಸ್ನ ಹಾಕೋಕ್ಕಾಗಿಲ್ಲ. ಸೊ ಹಂಗಾಗಿ ನಾನೇ ವಾಯ್ಸ್ ಓವರ್ನ ಕೊಡ್ತಾಯಿದ್ದೀವಿ. ಆ್ಯಂಡ್ ಫೈನಲಿ ಮೂವಿ ಮುಗಿಸ್ಕೊಂಡು ನಮ್ಮ ದೊಡ್ಡಪ್ಪನ ಮನೆಗೆ ಎಂಟರ್ ಆದ್ವಿ. ಇದು ನೋಡಿ ಚಪ್ಪರ, ಆ್ಯಂಡ್ ಇದೇ ಮನೆ ನಮ್ಮ ದೊಡ್ಡಪ್ಪಂದು. ಅಲ್ಲಿಂದ ಇಲ್ಲಿ ಮಡ್ಲಕ್ಕಿ ಹಾಕೋದಕ್ಕೆ ಅಂದ್ಬಿಟ್ಟು ಎಲ್ಲರಿಗೂ ಅಮ್ಮ ರೆಡಿ ಮಾಡ್ತಾಯಿದ್ರು. ಅದನ್ನು ಹಂಗೆ ಕ್ಯಾಪ್ಚರ್ ಮಾಡಿದೆ. ಇನ್ನು ಮದುವೆ ಮನೆ ಅಂದಮೇಲಿಂದ ಇದ್ದೇ ಇರುತ್ತೆ ಅಲ್ವ ಓಡಾಟ. ಅಂದರೆ ಕೆಲಸಗಳೇನೂ ಆಗಿರಲಿಲ್ಲ, ಎಲ್ಲ ಅರ್ಧ ಕೆಲಸಗಳಾಗಿತ್ತು. ಆ್ಯಂಡ್ ಇಲ್ಲಿ ಫಿಶ್ ಟ್ಯಾಂಕಲ್ಲಿ ನನ್ನ ಫೇವ್ರೆಟ್ ಫಿಶ್ಗಳಿದ್ದು. ನಾನು ಪ್ರತಿ ಸಲ ದೊಡ್ಡಪ್ಪನ ಮನೆಗೆ ಬಂದಾಗ ಆ ಫಿಶ್ಗಳನ್ನ ಮಾತಾಡಿಸಿನೇ ಹೋಗೋದು. ನೋಡಿ ಎಲ್ರೂ ಕೂತ್ಕೊಂಡು ಹಂಗೇನೆ ನಾರ್ಮಲ್ ಟಾಕ್ ಮಾತಾಡ್ತಾ ಇದ್ದಾರೆ. ಇನ್ನು ಇಲ್ಲಿ ಮೇಲ್ಗಡೆ ಮನೆಗೆ ಅಂತ ಬಂದೆ ನಾನು. ಇವ್ರು 3 ಜನ ಎಲ್ಲೋದ್ರೂ ಕಾಣ್ತಾ ಇಲ್ವಲ್ಲ ಅಂತ ಹುಡ್ಕೊಂಡು ಬಂದರೆ ಇಲ್ಲಿ ರೀಲ್ಸ್ ನೋಡಿಕೊಂಡು ನಗಾಡ್ತಾ ಇದ್ದಾರೆ. ಸುಮ್ಮನೆ ಅವರಿಗೆ ಇಷ್ಟ ಆಗೋ ರೀಲ್ಸ್ ನೋಡೋದು, ಅದ್ರ ಬಗ್ಗೆ ಕಾಂಪ್ಲಿಮೆಂಟ್ ಮಾಡೋದು, ನಗಾಡೋದು. ಹಿಂಗೇನೇ ಇರಲಿ ಬೇಕಾಗುತ್ತೆ ಈ ವಿಡಿಯೋ ಅಂದ್ಬಿಟ್ಟು ಕ್ಯಾಪ್ಚರ್ ಮಾಡಿದ್ದೆ. ಅಲ್ಲಿದು ಅಂದರೆ ನಾವೇ ಹೋಗ್ಬೇಕು, ಅವ್ನ ಅಂಗಡಿಗೆ ಹೋಗ್ಬಿಟ್ಟು ಇನ್ನು ಸಂಜೆಯಿಂದ ಮನೇಲಿ ಇದ್ದು ತುಂಬ ಬೋರ್ ಆಗ್ತಾಯಿತ್ತು. ಆ್ಯಂಡ್ ಅದೇ ಇರೋಕ್ಕಾಗ್ತಾ ಇರಲಿಲ್ಲ ಮನೆಯಲ್ಲಿ. ಹಂಗಾಗಿ ನಮ್ಮ ಅತ್ತೆ ಇದ್ದವರು ಎಲ್ಲರೂ ಆಚೆ ಹೋಗಿ ಬರೋಣ ಬನ್ನಿ ಅಂತ ಕರ್ಕೊಂಡ್ರು. ಸೊ ಹಂಗೆ ಕಾರಲ್ಲಿ ಹೋಗ್ತಾ ಇದ್ದೀವಿ. ಲೈಕ್ ಫುಡ್ ಸ್ಟ್ರೀಟ್ ಏನಾದರೂ ತಿನ್ನೋಣ ಅಂದ್ಕೊಂಡು. ಇನ್ನು ಎಲ್ಲಿ ಹೋಗ್ತಿದ್ದೀವಿ ಅಂತಂದರೆ MG ರೋಡ್ ಫುಡ್ ಸ್ಟ್ರೀಟ್ ಹತ್ರ ಹೋಗ್ತಾಯಿದ್ದೀವಿ. ಇಲ್ಲಿ ಕೂತಿದ್ದಾಳಲ್ಲ ನಮ್ಮಕ್ಕ, ಆಲ್ ಇನ್ ಒನ್, ಅವಳಿಗೆ ಎಲ್ಲ ಫುಡ್ ಸ್ಟ್ರೀಟ್ಗಳೂ ಗೊತ್ತಿತ್ತು. ಹಂಗಾಗಿ ಇವಾಗ ಹೋಗ್ತಾಯಿದ್ದೀವಿ. ಇಲ್ಲಿ ಫುಡ್ ಸ್ಟ್ರೀಟ್ ಹತ್ರ ಬಂದ್ವಿ. ಇಲ್ಲಿ ವೆಹಿಕಲ್ಸ್ ತುಂಬ ಜಾಸ್ತಿ ಇದ್ದಿದ್ದರಿಂದ ಬೇಗ ರೋಡ್ ಪಾಸ್ ಮಾಡಬೇಕಾಗಿತ್ತು. ಹಾಗೇನೇ ರೋಡ್ ಪಾಸ್ ಮಾಡಿಕೊಂಡು ಮೆನ್ಯು ತೊಗೊಂಡ್ವಿ ಯಾರ್ಯಾರಿಗೆ ಏನೇನು ಬೇಕು ಅಂತ. ನಾನು ದಹಿಪುರಿ ಹೇಳಿದೆ, ನಮ್ಮ ಅತ್ತೆ ಕೂಡ ದಹಿಪುರಿ ಹೇಳಿದರು. ಇನ್ನು ಮಿಕ್ಕಿದವರೆಲ್ಲ ಪಾನಿಪುರಿ ಹೇಳಿದರು. ಇನ್ನು ನಮ್ಮ ಅಕ್ಕ ನೋಡಿ, ಇನ್ನು ನಾನು ಆರ್ಡರ್ ಮಾಡಿ ದಹಿಪುರಿ ಅಂತೂ ಬಂತು. ಆ್ಯಂಡ್ ಇವ್ರದ್ದು ಪಾನಿಪುರಿ ಕೂಡ ಸಿಕ್ತು. ಇನ್ನು ಹಂಗೇನೆ ಚಾಟ್ಸ್ನ ಸವಿತಾ. ಇನ್ನು ನಮ್ಮ ಅಣ್ಣ ಏನೂ ಆಚೆ ಐಟಮ್ಸ್ ತಿನ್ನಲ್ಲ ಅಂತ ಹೇಳ್ಬಿಟ್ಟು ಅವನಿಗೆ ಸ್ಪೆಷಲ್ಲಾಗಿ ಟೊಮೆಟೊ ಚಾಟ್ಸ್ ಅಂತ ಒಂದು ಮೆನ್ಯೂ ಇತ್ತು, ಅದನ್ನು ತಗೊಂಡ್ರು. ಅದೇ ತಿಂದರೆ ಇನ್ನೆಂತ ಇಲ್ಲ, ಅದಕ್ಕೂ ಕೂಡ ಮಸಾಲೆಸ್ ಹಾಕಿದ್ರು. ಬಟ್ ಏನು ಮಾಡೋಂಗಿಲ್ಲ. ಇವಾಗ ವಾಟ್ ನೆಕ್ಸ್ಟ್ ಕೇಳಿ ನೀನು. ಫ್ರೂಟ್ ಸಲಾಡ್ ನಿಂಗೆ, ಗೋಬಿ ನಿಂಗಿಲ್ಲ. ಎಷ್ಟೊತ್ತು ಹೆಂಗಾಯ್ತು ನೋಡಿ ಅಂತ ಅಂದರೆ ನಾವು ಹಾಸನಿಗೆ ಬಂದಿರ್ತಾನೆ, ಹಾಸನಿಗೆ ಬಂದು ಇಲ್ಲಿ ಬರ್ಬೇಕು. ನೋಡಿದ್ರಲ್ಲ ಗೋಬಿ ತಿಂದ್ಕೊಂಡು. ಇನ್ನು ನಮ್ಮ ಅಕ್ಕ ನನಗೆ ಲಿಕ್ಕೀಸಲ್ಲಿ ಐಸ್ ಕ್ರೀಮ್ ಬೇಕು ಅಂತ ಅಂದ್ಲು. ಹಾಗಾಗಿ ಬಟ್ ಇದು ಕೋನ್ ಐಸ್ಗಿಂತ ತುಂಬ ರೇಟ್ ಜಾಸ್ತಿ ಅಂತ ಅನಿಸ್ತು. ಇನ್ನು ನಾರ್ಮಲ್ ಟೇಸ್ಟ್ ಇದ್ದಿದ್ದು, ಆ ಥರ ಏನು ಸ್ಪೆಷಾಲಿಟಿ ಇರಲಿಲ್ಲ. ಮಾಮೂಲಿ ಕ್ಯಾಂಡಿ ಸುಕ್ತಾ ಹಿಂದೆ ತಾನೇ ಅಲ್ಲಿ ಸಾಕು.
ಇನ್ನು ಅದಾದಮೇಲಿಂದ ಚಾಟ್ಸ್ ಎಲ್ಲ ತಿಂದ್ಕೊಂಡು ಮತ್ತೆ ಬೋರ್ ಆಗ್ತಾಯಿತ್ತು. ಇನ್ನು ಮನೆಗೆ ಹೋದರೆ ಸುಮ್ಮನೆ ಕೂರೋದೇನೆ ಅಂದ್ಕೊಂಡು ಸ್ಮಾರ್ಟ್ ಬಜಾರಿಗೆ ಬಂದ್ವಿ. ಅಂದರೆ ಇಲ್ಲಿ ಕ್ಲಾತ್ಸ್ ಎಲ್ಲ ಸ್ವಲ್ಪ ಚೆನ್ನಾಗಿರುತ್ತೆ ಅಂದ್ಕೊಂಡು ಇನ್ನು ನೋಡಿದ್ವಿ. ಬಟ್ ನಮಗೆ ಅಷ್ಟೊಂದು ಏನು ಕಲೆಕ್ಷನ್ಸ್ ಇಷ್ಟ ಆಗಿಲ್ಲ. ಆ್ಯಂಡ್ ಇಲ್ಲಿ ಮಿರರ್ ನನಗೆ ತುಂಬ ಇಷ್ಟ ಆದ್ದರಿಂದ ಈ ಮಿರರ್ ಮುಂದೆ ವಿಡಿಯೋ ಮಾಡ್ತಿದ್ದೆ. ಬಟ್ ಅಲ್ಲೂ ಬಂದು ತರಲೆ ಮಾಡ್ತಿದ್ಲು ನಮ್ಮ ಅಕ್ಕ. ಆ್ಯಂಡ್ ಅದಾದಮೇಲಿಂದ ಸ್ಮಾರ್ಟ್ ಬಜಾರೂ ಬೋರ್ ಆದಮೇಲಿಂದ ಸ್ಮಾರ್ಟ್ ಬಜಾರ್ ಮುಗಿಸ್ಕೊಂಡು ಮನೆ ಕಡೆಗೆ ಹೊರಟ್ವಿ. ಇನ್ನು ಮನೆಗೆ ಬಂದಾದಮೇಲೆ ನಮ್ಮಮ್ಮ ಕೂತಿದ್ರು ಅಂದ್ಬಿಟ್ಟು ಅವ್ರ ತೊಡೆ ಮೇಲೆ ಹೋಗಿ ಕೂತ್ಕೊಂಡು ಇದೊಂದು ವೀಡಿಯೋನ ಕ್ಯಾಪ್ಚರ್ ಮಾಡಿಕೊಂಡೆ. ಇನ್ನು ನನ್ನ ತಂಗಿ ಅಂತೂ ಇರಲೇಬೇಕು, ಶರಣ್ಯ. ಯಾಕಂದರೆ ನಾವಿಬ್ಬರು ವೀಡಿಯೋ ಕ್ಯಾಪ್ಚರ್ ಮಾಡ್ಬೇಕಾದ್ರೆ ಅವಳಿಲ್ಲ ಅಂತಂದರೆ ಅದು ಆಗೋದೇ ಇಲ್ಲ, ತುಂಬ ಹಠ ಮಾಡಿಬಿಡ್ತಾಳೆ. ಇನ್ನು ನಮ್ಮ ಅತ್ತೆನೂ ಕೂತಿದ್ರು ಹಾಗೇನೆ ಸೈಲೆಂಟಾಗಿ. ಸೊ ಅವರನ್ನು ಕರೆದು ವೀಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ. ಗೈಸ್ ಸುತ್ಕೊಂಡು ತಿಂದ್ಕೊಂಡು ಮನೆಗೆ ಬಂದಿದ್ದೀವಿ. ಅಂದರೆ ಮಿಕ್ಸರೆಲ್ಲ ದೊಡ್ಡಪ್ಪನ ಮನೇಲಿದ್ದಾರೆ. ನಾನು ಮತ್ತು ನನ್ನ ಕಸಿನ್ ಬಂದಿದ್ದೀವಿ ಮನೆಗೆ. ಏನಕ್ಕೆ ಬಂದಿದ್ದೀವಿ ಅಂದರೆ ಮತ್ತೆ ತಿನ್ನೋಕೆ ಹೋಗಕ್ಕೆ ಬಂದಿದ್ದೀವಿ. ನಾವೆಷ್ಟು ಲೆಜೆಂಡ್ಸ್ ಅಲ್ವಾ. ಸೊ ಇವಾಗ ಕಚೋರಿ ತಿನ್ನೋಕೆ ಹೋಗ್ತಾಯಿದ್ದೀವಿ, ಬನ್ನಿ. ಇನ್ನು ಸುಕ್ತಂಗೆ ವೀಡಿಯೋಸ್ ಅಂದರೆ ಸ್ವಲ್ಪ ಅಲರ್ಜಿ, ಆದರೂ ನಾನು ತರಲೆ ಮಾಡೋಕ್ಕೆ ಅಂದ್ಬಿಟ್ಟು ವೀಡಿಯೋ ಮಾಡ್ತಿದ್ದೆ. ಬಟ್ ಬೈದೇ ಬಿಟ್ಲು. ಇನ್ನು ಅಲ್ಲಿಂದ ನಾವು ಕಚೋರಿ ತಿನ್ನೋಕ್ಕೆ ಅಂದ್ಬಿಟ್ಟು ಲಕ್ಷ್ಮೀಸ್ ಸ್ವೀಟ್ಸಿಗೆ ಬಂದ್ವಿ. ಇಲ್ಲಿಂದ ಮನೆಗೆ ಅಂತಲೇ ಕಚೋರಿನ ಪಾರ್ಸಲ್ ಮಾಡಿಸ್ಕೊಂಡು ಇನ್ನು ನಾನು ನನ್ನ ರಾಣಿ ಜೊತೆ ಬಂದಿದ್ದೆ. ಫಾರ್ ದಿ ಫಸ್ಟ್ ಟೈಮ್ ಹಾಸನಲ್ಲಿ ನಾನು ಈ ಗಾಡಿನ ಓಡಿಸಿದ್ದು. ಬಟ್ ಖುಷಿ ಅನ್ನಿಸ್ತು. ಏನಕ್ಕೆ ಅಂತಂದರೆ ಹುಡುಗಿಯಾಗಿ ಗೇರ್ ಗಾಡಿ ಓಡಿಸ್ತಾಳೆ ಅಂತಂದರೆ ಹೆಮ್ಮೆನೇ ಅಲ್ವಾ, ಹಾಗಾಗಿ. ಅದಾದಮೇಲಿಂದ ಅಣ್ಣನ ಮದುವೆ ಎಲ್ಲ ಮುಗಿಸ್ಕೊಂಡು ನಾವು ಊರಿಗೆ ಬಂದ್ವಿ. ಈ ವಿಡಿಯೋನ ಒನ್ ಡೇ ಆದಮೇಲೆ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇಲ್ಲಿ ತನಕ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ, ಲೈಕ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಆ್ಯಂಡ್ ಇನ್ಸ್ಟಾದಲ್ಲೂ ಕೂಡ ಸೃಷ್ಟಿ ಕ್ರಿಯೇಷನ್ಸ್ ಅಂತ ನನ್ನ ಅಕೌಂಟ್ ಇದೆ. ಸೊ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ.